ರಾಕ್ಷಸಗಳು ಉತ್ತಮ ಇರುವಂತಹ ಸ್ಥಳ ನಾಮಾಂಕಿತ ಮಹಿರಾವಣ ಎಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣ ನಿತ್ಯ ವಿಧಿವಿಧಾನಗಳನ್ನು ಪೂರೈಸಿ ಆರಾಧ್ಯ ದೇವರಾದಂತಹ ಪರಮೇಶ್ವರ ಮಹೇಶ ಅವನನ್ನು ಪೂಜಿಸಿ ಸಭೆಯ ಓಲಗಸ್ಥನಾಗಿದ್ದೇನೆ. ಸಭೆಯಲ್ಲಿ ನಮ್ಮವರೇ ಆದಂತಹ ವಿರೋಧಿ ವೀರರು ಎಲ್ಲವರೂ ಮಂಡಿಸಿದ್ದಾರೆ. ನಾನು ಒಬ್ಬನೇ ಇರುವುದಲ್ಲ, ನನಗೊಬ್ಬ ತಮ್ಮನಿದ್ದಾರೆ ಅಹಿರಾವಣ. ಅವನು ಇನ್ನೊಂದು ಪ್ರದೇಶದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾನೆ. ನಮ್ಮಿಬ್ಬರಿಗೆ ಪ್ರೀತಿಯ ತಂಗಿ, ಮುದ್ದಿನ ತಂಗಿ ನನ್ನೊಂದಿಗೆ ಇದ್ದಾಳೆ. ಇಷ್ಟಕ್ಕೆ ಸಾಕೆ, ಮುಂದೇನಾಯಿತೆಂದು ಎಲ್ಲವನ್ನೂ ಪರಿಶೋಧಿಸುತ್ತಿರುವಾಗ ಏನದು ಯಾವತ್ತು ಈ ತರವಾಗಲಿಲ್ಲ. ಏನಿದು ಇವತ್ತಿನ ಕಥೆ ಬೇರೆ, ಹೌದಲ್ವೇ? ಯಾಕೆ ಹೀಗಾಯ್ತು? ಯಾರೋ ನನಗೆ ಸಂಬಂಧಪಟ್ಟವರು, ಬಹಳ ಆಪ್ತರು, ನೆನವರಿಕೆ ಮಾಡಿಕೊಂಡಾಗ ಆಗುತ್ತಾ ಇದೆ ಮನಸ್ಸಿಗೆ. ಯಾರಾಗಿರಬಹುದು, ಯಾಕಾಗಿರಬಹುದು? ಯಾರೆಂದು ಯೋಚಿಸಿದಾಗ ನನ್ನವನೇ ಆದಂತಹ ಮಿತ್ರ ರಾವಣೇಶ್ವರ ದಶಕಂಠ 14 ಲೋಕದ ವಿಭು ನನ್ನನ್ನು ನೆನವರಿಕೆ ಮಾಡಿಕೊಂಡು ಬರುತ್ತಾ ಇದ್ದಾರೆ. ನೀವು ಕೇಳಬಹುದು, ದಶಕಂಠವಿರುವುದಲ್ಲಿ ನಾನಿರುವುದಲ್ಲಿ, ಪಾತಾಳ ಲಂಕೆಯಲ್ಲಿ ನಾನು,
ಲಂಕಾಪುರದಲ್ಲಿ ದಶಕಂಠ. ಹ್ಮ್. ನಿನಗೂ ಅವನಿಗೂ ಏನು ಸಂಬಂಧ ಅಂತ ನೀವು ಕೇಳಬಹುದು ಹೌದೌದು, ಏನು ಸಂಬಂಧ ಏನದು? ಅಲ್ವಾ? ಹ್ಮ್. ನೋಡಿ, ಹ್ಮ್. ವಿದ್ಯಾಭ್ಯಾಸ ಮಾಡುವಂತಹ ಕಾಲದಲ್ಲಿ ಹಾ. ಗುರುಗಳೊಂದಿಗೆ ಹ್ಮ್. ನಾವು 4 ಜನ ಇದ್ದೇವೆ. ಓಹೋ, ಯಾರು? ಮೊದಲನೆಯವಾದಂತಹ ರಾವಣ, ಹಾ. ಎರಡನೆಯವ ನಾನು ಮಹಿರಾವಣ, ಹ್ಮ್. ರಾವಣನ ತಮ್ಮ ಹ್ಮ್. ವಿಭೀಷಣ, ಓಹೋ, ಇನ್ನೊಬ್ಬ ಯಾರು? ಕುಂಭಶ್ರವಣ. ಓ. ನಾವು 4 ಜನ ಹ್ಮ್. ಒಂದೇ ಗುರುಗಳೊಂದಿಗೆ ವಿದ್ಯಾಭ್ಯಾಸವನ್ನು ಮಾಡಿದವರು. ಹಾ ಹಾ. ಆ ವಿದ್ಯಾಭ್ಯಾಸ ಮುಗಿಯುವಂತಹ ಕಾಲಕ್ಕೆ ಹ್ಮ್. ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಏನದು ಒಪ್ಪಂದ? ನಿನ್ನ ಕಷ್ಟಕ್ಕೆ ನಾನು, ಹಾ. ನನ್ನ ಕಷ್ಟಕ್ಕೆ ನೀನು ಆ. ಎಂಬ ಹ್ಮ್. ತುಲ್ಯಾರುಮಿತ್ತತ್ವ ಹ್ಮ್ ಹ್ಮ್. ಅದನ್ನು ಮಾಡಿಕೊಂಡು ಬಂದಿದ್ದೇವೆ. ಓಹೋ. ಇಲ್ಲಿಯ ತನಕ ಹ್ಮ್. ಅದು ನಮಗೆ ಉಪಯೋಗಕ್ಕೆ ಬರಲಿಲ್ಲ. ಓಹೋ. ಯಾಕೆ? ಯಾಕೆ ಬರಲಿಲ್ಲ? ನಮ್ಮ ವರಬಲ, ಹಾ. ನಮ್ಮ ಸಾಧನೆಯ ಫಲ ಓಹೋ. ನಮ್ಮಲ್ಲಿದ್ದರಿಂದ ಹ್ಮ್. ಇಲ್ಲಿಯ ತನಕ ಉಪಯೋಗಕ್ಕೆ ಬರಲಿಲ್ಲ. ಹಾ ಹಾ. ಆದರೆ ಆದ್ರೆ? ಮಿತ್ರನಾದಂತಹ ರಾವಣೇಶ್ವರ ಹ್ಮ್. ಈಗ ಈ ಮೈರಾವಣವನ್ನು ನೆನೆಯುತ್ತಾನೆ ಎಂದಾದರೆ ಹಾ. ಏನೋ ಕಷ್ಟ ಬಂದಿರಬೇಕು. ಬಂದಿರ್ಬೇಕು. ಸುಮ್ಮನಿರುವುದಕ್ಕಾಗುತ್ತದೆ? ಮತ್ತೆ ಹೋಗ್ಬೇಕಲ್ಲ ಈಗ? ತಡ ಮಾಡುವುದಲ್ಲ, ಹಾ. ಹೋಗುದೇ. ಹಾ. ಓಯ್. ಏನು? ಇದು ಎಲ್ಲಿಂದ ಹೋಗುದು, ಎಲ್ಲಿಂದ ಈಗ? ಎಲ್ಲಿಂದ ಹೋಗುದು ಅಂತೇಳಿ ಹುಟ್ಟಿನ ಮಾರ್ಗವನ್ನು ನಿಮಗೆ ಹೇಳಿಕಾಗ್ತದ? ಹೌದು, ನನಗೆ ಮಾರ್ಗ ಕಾಣುವುದಿಲ್ಲ. ನೋಡಿ ಸ್ವಾಮಿ, ಹ್ಮ್. ನಾವು ಮಾಯಾವಿಗಳು, ಹಾ. ಅನಿವಾರ್ಯ ಅಷ್ಟಸಿದ್ಧಿಗಳನ್ನು ಬಲ್ಲವರು. ಹ್ಮ್. ಕೆಲವು ರಹಸ್ಯದ ದಾರಿಯನ್ನು ಓಯ್. ನಿಮಗೆ ಹೇಳಿದ್ರೆ ಹ್ಮ್. ನೀವು ನಾಳೆ ಅವರಿಗೆ ಹೇಳಿದ್ರೆ ಇಲ್ಲ, ನಾವು ಹೇಳುದಿಲ್ಲ, ಕೇಳಿದ್ರೆ ಹೇಳ್ತೇವೆ. ಹಾಗೆಯಾ? ಹಾ. ನಿಮ್ಮ ಮೇಲೊಂದು ವಿಶ್ವಾಸ. ಹ್ಮ್. ಯಾಕೆ ಹೇಳಿ? ಯಾಕೆ? ನನ್ನ ಆಸ್ಥಾನದ ಹಾ. ಗಾಯಕರು ನೀವು. ಹೌದೌದು. ನನಗೆ ಬಹಳ ಪ್ರೀತಿ ಅವರ ಮೇಲೆ, ಹಾ. ಅಲ್ವಾ? ಹ್ಮ್. ಆದುದರಿಂದ ಹಾ. ಹೇಳ್ತೇನೆ, ಹಾ. ಯಾರಿಗೂ ಹೇಳಬಾರ್ದು ನೀವು. ಇಲ್ಲಪ್ಪ, ನಾವು ಹೇಳುದಿಲ್ಲ. ನಂಬಿದ್ದೇನೆ ನಿಮ್ಮನ್ನು. ಇಲ್ಲ, ಹೇಳುದಿಲ್ಲ. ಸರಿ, ಹಾಗಾದರೆ 100 ಮಾತಿಗೆ. 300 ಮಾತಿಗೂ ಹಾ ಹಾ. ಸಂತೋಷ. ಹ್ಮ್. ಪಾತಾಳ ಲಂಕೆಯ ದಕ್ಷಿಣ ಭಾಗದಲ್ಲಿರುವ ಸರೋವರಕ್ಕೂ ಹಾ. ಲಂಕೆಯಲ್ಲಿರುವ ದಕ್ಷಿಣ ಭಾಗದ ಸರೋವರಕ್ಕೂ ಹ್ಮ್. ಒಂದು ನಂದುಂಟು ಸ್ವಾಮಿ. ಓಹೋ. ಏನು ಅಂತ ಕೇಳ್ತೀರಾ? ಏನದು? ಅಲ್ಲಿ ಒಂದು ಬಂಗಾರದ ಕಮಲವಿದೆ. ಓ. ಅದರ ನಾಳ ಹ್ಮ್. ನೇರವಾಗಿ ನಮ್ಮ ದಕ್ಷಿಣದ ಪಾತಾಳ ಲಂಕೆಯನ್ನು ಸೇರಿದೆ. ಹ್ಮ್. ನಾಳದ ಮುಖೇನ ಹಾ. ನನ್ನ ತೋರ. ಓಹೋ. ಇನ್ನು ತಡ ಮಾಡಬಾರ್ದಲ್ವಾ? ಹಾ. ನಾಳದ ಮುಖೇನ ಹೋಗ್ತೇನೆ ನಾನು. ಹೌದು. ಹೋಗ್ಬೋದಲ್ವಾ? ಹೋಗುದು. ಹೇಗೆ ಹೋಗುದು? ಅದೇ, ನಾವು ಬೇಕಾದಾಗೆ ಹೋಗ್ತೇವೆ. ಹ್ಮ್. ನಿಮಗೆ ಯಾಕೆ ಸಮಸ್ಯೆ ಅದರಲ್ಲಿ? ಅಲ್ಲ, ಇದು ಅಷ್ಟು ಸಣ್ಣ ದಾರಿಯಲ್ಲಿ ಇದು ಈ ದೇಹ ಹೇಗೆ ಹೋಗುದು ಅಂತ ಹೇಳುವ ಹಾ. ಬಿಡಿ ಚಿಂತೆ. ಹ್ಮ್. ನಾವು ಬೇಕಾದಾಗ ಬೇಕಾದ ರೂಪವನ್ನು ಮಾಡಿಕೊಳ್ಳುತ್ತೇವೆ. ಹ್ಮ್. ಸೂಕ್ಷ್ಮ ರೂಪವನ್ನು ಮಾಡಲಿಕ್ಕೂ ತಿಳಿಯಿರಿ. ಹ್ಮ್. ಇನ್ನೂ ದೈತ್ಯಾಕಾರವನ್ನು ಮಾಡಬಲ್ಲೆ. ಓಹೋ. ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. ಹ್ಮ್. ರಾವಣ ಇದ್ದಲ್ಲಿಗೆ ನಾನು ಹೋಗಬೇಕು. ಹೋಗುದು. ತಡ ಮಾಡುವುದಲ್ಲ, ಹಾ. ಸೈನ್ಯವನ್ನು ಸೇರಿಸಿಕೊಂಡು ನಡೆಯುತ್ತೇನೆ.